ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಬೆಳಗ್ಗೆನೇ ನಿಮಗೆ ತಾರಸಿ ತೋಟಕ್ಕೆ ಕರ್ಕೊಂಬಂದಿದ್ದೀನಿ. ಬಿಳಿ ಮತ್ತು ಕೆಂಪಣ್ಣದ ರೋಜಾ ಹೂ ಅಂತೂ ಸುಮಾರು ಟೈಮಿಂದ ಬಿಡ್ತಾ ಇದೆ. ಸಣ್ಣ ಮೊಗ್ಗು ಥರ ಕಾಣಿಸ್ಕೊಳ್ಳುತ್ತೆ, ನಿಧಾನಕ್ಕೆ ಅರಳಕ್ಕೆ ಶುರು ಆಗುತ್ತೆ. ಈಗ ನೋಡ್ತಾ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಂತ. ಹೇಳ್ಬೇಕಂದ್ರೆ ಗಿಡದಲ್ಲಿ 15ರಿಂದ 20 ದಿನ ಹೀಗೆ ಇರುತ್ತೆ, ತಾಜಾ. ಈ ಜಾಗದಲ್ಲಿ ಗಿಡಗಳು ಚೆನ್ನಾಗಿ ಸೆಟ್ ಆಗಿದ್ದಾವೆ. ಇಟ್ಟಿರೋದು ಸೌತ್ ಡೈರೆಕ್ಷನ್ನಲ್ಲಿ. ನನಗಂತೂ ಇಲ್ಲಿಂದ ಹೋಗೋಕ್ಕೆ ಮನಸ್ಸು ಬರ್ತಾ ಇಲ್ಲ. ಬಿಳಿ ಬಣ್ಣದ ಇನ್ನೊಂದು ಥರ ರೋಸ್ ಇದೆ, ಬನ್ನಿ ನೋಡೋಣ ಯಾವ ಥರ ಇದೆ ಅಂತ. ಈ ರೋಜಾ ಹೂವಿನ ವಿಶೇಷತೆ ಏನಪ್ಪ ಅಂದರೆ ಇದು ಬಂಚ್ನಲ್ಲಿ ಬಿಡುತ್ತೆ. ಬಳ್ಳಿಲಿ ಹೂಗಳ ಸಂಖ್ಯೆ ಜಾಸ್ತಿ ಆದಾಗ ಬಳ್ಳಿನೇ ಬಗ್ಗೋಗಿರುತ್ತೆ. ಬಿಳಿ ಬಣ್ಣದು ಶಂಖಪುಷ್ಪಿ ಹೂವು. ಚೇಪೆಕಾಯಿ ಸಣ್ಣ ಗಿಡದಲ್ಲಿ ಒಂದು ಚೇಪೆಕಾಯಿ ಹಾರ್ವೆಸ್ಟ್ಗೆ ರೆಡಿಯಾಗಿದೆ. ಇದನ್ನು ಹಾರ್ವೆಸ್ಟ್ ಮಾಡೋಣೋ ಬೇಡವೋ ಅಂತ ಡಿಸ್ಕಸ್ ಮಾಡ್ತಾ ಇದ್ವಿ. ಇನ್ನೂ ಸೈಜ್ ಬರಲಿ, ಇನ್ನೂ ಹಣ್ಣಾಗಲಿ ಅಂತ ಹೀಗೆ ಬಿಟ್ಟಿದ್ದು. 6ನೇ ದಿನ ಇಲ್ಲೇ ಕೆಲಸ ಮಾಡ್ಕೊಂಡಿದ್ರಲ್ಲ, ಸಂಜೆ ಅದನ್ನು ಹಾರ್ವೆಸ್ಟ್ ಮಾಡಿ ತಿನ್ಕೊಂಡಿದ್ದಾರೆ. ಅದರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಕರೆಕ್ಟಾಗಿ 9 ದಿನ ಆದಮೇಲೆ ನೆಕ್ಸ್ಟ್ ಏನು ಕಾಯಿ ಇತ್ತು ಅದು ಹಣ್ಣಿಗೆ ಬಂದಿದೆ, ಹಾರ್ವೆಸ್ಟ್ ಮಾಡ್ಕೊಂಬಾ ಅಂತ ಕಳಿಸಿದ್ರು. ಸುಮಾರು ಜನ ಕಂಟೈನರ್ ತೋರಿಸಿ ಅಂತಾರೆ. ನೋಡಿ, ಪೇಂಟ್ ಬಕೆಟಲ್ಲಿ ಬೆಳೆಸಿರೋದು ಚಿಕ್ಕದೇ ಅದು. ಇದೇ ಕಂಟೈನರ್ನಲ್ಲಿ ಚೆನ್ನಾಗಿ ಗ್ರೋತ್ ತಗೊಳ್ಳಿ, ಆಮೇಲೆ ಇದನ್ನ ಬೇರೆ ಪಾಟ್ಗೆ ಶಿಫ್ಟ್ ಮಾಡ್ತೀವಿ. ನಾನಂತೂ ಇದ್ರ ಕಲರ್ಗೆ ಫಿದಾ ಆಗೋದೆ. ನೋಡಿ ಏನು ಚೆನ್ನಾಗಿದೆ ಅಂತ, ಗೋಲ್ಡನ್ ಕಲರ್ ಬಂದಿದೆ. ಯಾರ್ಯಾರು ಚೇಪೆಕಾಯಿ ಅಂದರೆ ತುಂಬ ಇಷ್ಟಪಡ್ತೀರಾ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಸೂಪರ್ ಹಣ್ಣು, ಸೈಜು ಚೆನ್ನಾಗಿದೆ, ಭಾರವಾಗಿದೆ. ಇದನ್ನು ಇವತ್ತೇ ಕಟ್ ಮಾಡಿ ತಿನ್ನಬೇಕು. ಪರ್ಫೆಕ್ಟಾಗಿ ಹಣ್ಣಾಗಿದೆ. ಹಣ್ಣಂತೂ ಹಾರ್ವೆಸ್ಟ್ ಮಾಡಿದಾಯಿತು. ಈಗ ಇನ್ನೊಂದು ಚೇಪೆಕಾಯಿ ಗಿಡ ತೋರಿಸ್ತೀನಿ. ಅದರೊಳಗೆ ಸಣ್ಣ ಕಾಯಿ ನೀವು ನೋಡ್ಬೋದು. ಬೇ ಲೀಫ್ ಅಂತ ನೀವು ಹೆಸರು ಕೇಳಿರ್ತೀರಾ, ಪಲಾವ್ಗೆಲ್ಲ ಯೂಸ್ ಮಾಡ್ತೀರಾ. ಇದೇ ಆ ಗಿಡ. ಇದ್ರ ಎಲೆಗಳನ್ನ ತಿಂದರೆ ನಿಮಗೆ ಚಕ್ಕೆ ಟೇಸ್ಟ್ ಬರುತ್ತೆ. ಇದನ್ನು ಕೊಂಡ್ಕೊಂಡು 2 ವರ್ಷದ ಮೇಲಾಯಿತು. ಇದನ್ನು ನಾವು ತಗೊಂಡಿದ್ದು GKVK ಎಕ್ಸಿಬಿಷನಿಂದ. ಈಗ ನೋಡಿ ಎಷ್ಟು ಚೆನ್ನಾಗಿ ಗ್ರೋತ್ ತಗೊಂಡಿದೆ ಅಂತ. ಎಲೆ ಎಲ್ಲ ಸ್ವಲ್ಪ ಬಲ್ತಂಗಾಗುತ್ತಲ್ಲ, ಆವಾಗ ಇದನ್ನು ಹಾರ್ವೆಸ್ಟ್ ಮಾಡ್ಕೊಳ್ತೀನಿ. ತುಂಬ ಬಿಸಿಲಲ್ಲಿ ಇಟ್ಟಿದ್ರೆ ಎಲೆ ಎಲ್ಲ ಸುಟ್ಟೋಗಿರೋ ಥರ ಇರುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಗ್ರೋತ್ ತಗೊಂಡಿದೆ. ಇವಾಗ ಚಿಗುರ್ತಾ ಇದೆ. ಇದು ಅಗಸೆ ಗಿಡ. ಇದರೊಳಗೆ ಹೂಗಳೆಲ್ಲ ಬಿಡಕ್ಕೆ ಶುರುವಾಗಿದೆ. ಎಲೆಗಳು ನೋಡಿದರೆ ಚಿತ್ರ ಬಿಡಿಸಿರೋ ಥರ ಇದೆ. ಇದ್ರ ಸೀಡ್ಸ್ ಎಲ್ಲ ಹಾರ್ವೆಸ್ಟ್ ಮಾಡ್ಕೊಂಡಿದೆ. ಒಂದಷ್ಟು ಅಲ್ಲಿ ಇಲ್ಲಿ ಹೋದ್ರೆ ಹೊಸ ಗಿಡ ಉತ್ಪತ್ತಿಯಾಗಿದೆ. ಈಗ ಕೆಳಗಡೆ ಬಂದಿದ್ದಾಯಿತು. ಮೊದಲನೇ ಕೆಲಸ ಹಣ್ಣನ್ನ ಕಟ್ ಮಾಡಿ ನೋಡೋಣ ಹೇಗಿದೆ ಅಂತ. ಗೊತ್ತು ಸೂಪರಾಗಿರುತ್ತೆ, ಟೇಸ್ಟ್ ಸೂಪರಾಗಿರುತ್ತೆ ಅಂತ. ಆದರೂ ಆಸೆ ಇರುತ್ತಲ್ಲ. ಕಟ್ ಮಾಡಿ ನೋಡಿದಾಗ ಒಳಗಡೆ ಅಂತೂ ಯಾವುದೇ ಥರ ಹುಳ ಇರಲಿಲ್ಲ. ಟೇಸ್ಟ್ ಮಾಡಿದ್ವಿ, ಸೂಪರಾಗಿತ್ತು. ಹವಾಮಾನ ಅಂತೂ ಇವತ್ತಿರೋ ಥರ ನಾಳೆ ಇರೋದಿಲ್ಲ. ಬಿಸಿಲು ಫುಲ್ಲಾಗಿರುತ್ತೆ. ಕೆಲವೊಮ್ಮೆ ಮೋಡಗಳೆಲ್ಲ ಆವರಿಸ್ಕೊಂಡಿರುತ್ತೆ. ದಾಸವಾಳ ಹೂ ಅಂತೂ ಈಗಲೂ ಬಿಡ್ತಾ ಇದೆ. ಮೊಗ್ಗೆಲ್ಲ ನೀವು ನೋಡ್ಬೋದು. ಗಿಡದಲ್ಲಿ ಒಂದೆರಡಂತೂ ಇದ್ದೇ ಇರುತ್ತೆ. ಇದು ನೋಡಿ, ಎಕ್ಸೋರಾ ಗಿಡದಲ್ಲಿ ಹೂವೆಲ್ಲ ಬಿಟ್ಟಿತ್ತಲ್ಲ, ಬ್ಲೂಮ್ ಆಗಿ ಒಂದಷ್ಟು ದಿನ ಗಿಡದಲ್ಲಿ ತುಂಬ ಚೆನ್ನಾಗಿತ್ತು. ಈಗ ಇದ್ರ ಪರಿಸ್ಥಿತಿ ಹೇಗಿದೆ ನೋಡಿ. ಇದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಈ ಥರ ಮಾಡಿದ್ರೇನೆ ಗಿಡ ನೋಡಕ್ಕೆ ನೀಟಾಗಿ ಕಾಣಿಸೋದು. ಇವತ್ತೆಲ್ಲ ಇದೇ ಕೆಲಸ ಆಗೋಗಿತ್ತು. ನೋಡಿ ಎಷ್ಟೆಲ್ಲ ತೆಗ್ದಿದ್ದೀನಿ ಅಂತ. ಈ ಥರ ಹುಲ್ಲೆಲ್ಲ ಬೆಳ್ಕೊಂಡಿರುತ್ತೆ ನೋಡಿ. ರೇನ್ ಲಿಲ್ಲಿ ಗಿಡಗಳು ಮಧ್ಯ ಇತ್ತು, ಕಾಣಿಸ್ಕೊಳ್ತಾನೆ ಇರಲಿಲ್ಲ. ಹುಡುಕಿ ತೆಗಿಬೇಕು. ಒಂದಷ್ಟು ಹೂವಿನ ಗಿಡಗಳ ಕಟ್ಟಿಂಗ್ನ ಈ ಪಾಟ್ನಲ್ಲಿ ನೆಟ್ಟಿದೆ. ಈಗ ನೋಡಿ ಇದ್ರ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಗಿಡದ ಕಂಡೀಷನ್ ನೋಡಿದ್ರೇ ಗೊತ್ತಾಗುತ್ತೆ ತುಂಬ ಹೆಲ್ದಿ ಆಗಿದೆ ಅಂತ. ಆದರೆ ಸದ್ಯಕ್ಕೆ ಇದನ್ನು ರಿಪೋರ್ಟ್ ಮಾಡೋಕ್ಕೆ ಹೋಗಲ್ಲ. ಈ ಪಾಟ್ ನೋಡ್ತಾ ಇದ್ದೀರಲ್ಲ, ಇದ್ರೊಳಗೆಲ್ಲ ಕಟ್ಟಿಂಗ್ಸೇ ನೆಟ್ಟಿರೋದು. ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಅದರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಇದ್ರೊಳಗೆ ನೆಟ್ಟಿದ್ದೆಲ್ಲ ಚೆನ್ನಾಗಿ ಬರುತ್ತೆ ಅಂತ. ಅನಿತಾ ಅವ್ರ ಮನೆಯಿಂದ ತಂದಿರೋಂಥ ಒಂದು ಹೂವಿನ ಗಿಡದ ಕಟ್ಟಿಂಗ್ ಇದ್ರ ಮಧ್ಯ ನೆಟ್ಟಿದ್ದೀನಿ. ನೋಡೋಣ ರಿಸಲ್ಟ್ ಹೇಗಿರುತ್ತೆ ಅಂತ. ವಾಟರ್ ಆ್ಯಪಲ್ ಎಲ್ಲ ಚೆನ್ನಾಗಿ ಹಣ್ಣಾಗೋಗಿತ್ತು. ಇದನ್ನು ಹಾರ್ವೆಸ್ಟ್ ಮಾಡೋಕ್ಕೆ ಹೋಗಲಿಲ್ವಲ್ಲ, ಹೀಗೆ ಉದ್ರೋಗಿತ್ತು. ಇವತ್ತು ಇದನ್ನು ಹಾರ್ವೆಸ್ಟ್ ಮಾಡಬೇಕು. ಸಣ್ಣ ಪಾಟ್ನಲ್ಲಿ ಬೆಳೆದಿರೋ ಅಂಥ ರೋಜಾ ಹೂ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ. ಇದನ್ನು ಬಿಸಿಲಿಂದ ಕಾಪಾಡೋಕ್ಕೆ ಇಲ್ಲಿಟ್ಟಿರೋದು. ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಒಂದೇ ದಿನದ ವಿಡಿಯೋ ಅಲ್ಲ, ಒಂದಷ್ಟು ದಿನದ ಸೇರಿಸ್ಬಿಟ್ಟು ಅಪ್ಡೇಟ್ ಕೊಡ್ತಾ ಇರೋದು. ತಾರಸಿ ತೋಟದಲ್ಲಿ ಕೆಲಸ ಮಾಡಬೇಕಾದ್ರೆ ವಿಡಿಯೋ ಎಲ್ಲ ತೆಗಿಯಕ್ಕೆ ಹೋಗಲ್ಲ. ಇವತ್ತು ಪಿಂಕ್ ಕಲರ್ ದಾಸವಾಳ ಮೊಗ್ಗು ಅರಳಬೇಕಿತ್ತು. ಆದರೆ ಅದು ನೋಡಿದರೆ ಅದ್ರ ಕಂಡೀಷನ್ ಯಾಕೋ ಸರಿ ಅನಿಸ್ಲಿಲ್ಲ. ಹತ್ತಿರ ಆದ್ಮೇಲೆ ನೋಡಿದಾಗ ಗೊತ್ತಾಯಿತು. ಇಲ್ಲಿ ಗಿಡಕ್ಕೆ ನೀರು ಹಾಕಬೇಕಾದ್ರೆ ಇದಕ್ಕೆ ಟಚ್ ಆಗಿರ್ಬೇಕು ಅನಿಸುತ್ತೆ. ನೋಡಿ ಡ್ಯಾಮೇಜ್ ಆಗಿದೆ. ಹೂನೆಲ್ಲ ನಾನು ತೆಗಿಯಕ್ಕೆ ಹೋಗಲ್ಲ. ಪಕ್ಷಿಗಳಿಗೆ ಇದಂದರೆ ತುಂಬ ಇಷ್ಟ.
ಕೋಲಿಯಸ್ ಗಿಡ ಬೆಳೆಯೋದಕ್ಕೆ ತುಂಬಾನೇ ಸುಲಭ. ಇದ್ರದ್ದು ಒಂದು ಸಣ್ಣ ಕಟ್ಟಿಂಗ್ ಇದ್ರೆ ಸಾಕು. ನೋಡಿ ಇದ್ರೊಳಗೆ ಹೂನು ಬಿಟ್ಟಿದೆ. ತುಂಬಾನೇ ಭಿನ್ನವಾಗಿರುತ್ತೆ, ನೋಡಕ್ಕೂ ಸುಂದರವಾಗಿರುತ್ತೆ. ಆದ್ರೆ ಗಿಡ ಚೆನ್ನಾಗಿರ್ಬೇಕಂದ್ರೆ ಇದನ್ನ ತೆಗೆದ್ಬಿಡ್ಬೇಕು. ಸದ್ಯಕ್ಕೆ ಇದನ್ನ ಹೀಗೆ ಬಿಟ್ಟಿರ್ತೀನಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಹಸಿ ತೋಟದ ಅಂದ ಚಂದನ ತುಂಬಾನೇ ಹೆಚ್ಚಿಸ್ತಾ ಇದೆ. ರೇನ್ ಲಿಲ್ಲಿ ಹೂಗಳು ಚೆನ್ನಾಗಿ ಬಿಡ್ಲಿ ಅಂತ ಇದ್ರ ಗಿಡ ಎಲ್ಲ ಕಟ್ ಮಾಡಿದ್ದೆ. 2 ಸಲ ಕಟ್ ಮಾಡಿದೀನಿ. ಎಲ್ಲೋ ಒಂದು ಹೂ ಕಾಣಿಸ್ಕೊಳ್ಳೋದು. ಇವತ್ತು ನೋಡಿ 4-5 ಹೂ ಬಿಟ್ಟಿದೆ. ಗಿಡಗಳು ಮಧ್ಯ ಒಂದು ಸೇರ್ಕೊಂಡ್ಬಿಟ್ಟಿದೆ ನೋಡಿ. ಮಳೆ ಬರುತ್ತೆ ಅಂದ್ರೇನೆ ರೇನ್ ಲಿಲ್ಲಿ ಹೂಗಳು ಅರಳೋದು. ಅರಿಶಿನ ಬಣ್ಣದ ರೇನ್ ಲಿಲ್ಲಿ ಅಂತೂ ಒಂದೂ ಬಿಟ್ಟಿಲ್ಲ. ಪಿಂಕ್ ಕಲರ್ ಒಂದೇ ಒಂದು ಬಿಟ್ಟಿದೆ. ಪಾಟ್ ತುಂಬಾ ಗಿಡಗಳು, ಆದ್ರೆ ಅರಳಿರೋದು ಒಂದೇ. ನಾವು ಇದರಿಂದ ಕಲಿಯಕ್ ತುಂಬಾ ಇದೆ. ನಾವು ಕೂಡ ಶೈನ್ ಆಗ್ಬೇಕಂದ್ರೆ ಸಮಯ ಬಂದಾಗ ನಾವೇ ಎದ್ದು ಕಾಣಿಸ್ತೀವಿ. ಅದಕ್ಕೆ ಪರಿಶ್ರಮ ಪಡಬೇಕು, ಫಲ ಸಿಕ್ಕೇ ಸಿಗುತ್ತೆ. ನೋಡಿ ಜಾಸ್ತಿನೇ ಹಣ್ಣಾಗೋಗಿದೆ. ಒಂದಷ್ಟು ಪಕ್ಷಿಗಳು ಉದುರಿಸುತ್ತೆ. ಈಗ ನೋಡಿ ನಾನು ಮುಟ್ಟಕ್ಕೆ ಹೋದ್ನಲ್ಲ, ಒಂದು ಉದುರೋಯ್ತು. ನೆಲದಲ್ಲಿ ಒಂದು ಬಿದ್ದಿದೆ ನೋಡಿ. ನಾನಂತೂ ಈಗ ನೋಡಿದ್ದು. ಇದೇ ಥರ ಒಂದು 2-3 ಸಲ ಹಣ್ಣೆಲ್ಲ ಉದುರೋಗಿದೆ. ಸಣ್ಣ ಮರದಲ್ಲಿ ನೋಡಿ ಇಷ್ಟೆಲ್ಲ ಹಣ್ಣು ಸಿಕ್ಕಿದೆ. ನೋಡಿ ಎಷ್ಟು ವ್ಯತ್ಯಾಸ ಇದೆ ಅಂತ. ಮತ್ತೆ ಸಣ್ಣ ಸಣ್ಣ ಪೀಚೆಲ್ಲ ಬರ್ತಾ ಇದೆ. ಅಕ್ಟೋಬರ್ ತಿಂಗಳಿಂದ ಒಂದೇ ಸಮ ಪೀಚ್ ಬಿಡ್ತಾ ಇರೋದು. ಈಗ ನೋಡಿ ಮತ್ತೆ ಸ್ಟಾರ್ಟ್ ಆಗಿದೆ. ಫಸ್ಟ್ ರೌಂಡ್ ಪೀಚ್ ಬಿಡ್ದಾಗ ಪಕ್ಷಿ ಎಲ್ಲ ಉದುರ್ಸಾಕಿತ್ತು. ಒಂದು ಸ್ವಲ್ಪನೇ ಬಿಟ್ಟಿದ್ದು. ಅದು ಇವಾಗ ಹಣ್ಣಾಗಿ ಸಿಕ್ಕಿರೋದು. ಅದಾದ್ಮೇಲೆ ಇನ್ನೊಂದು ರೌಂಡ್ ಪೀಚ್ ಶುರು ಆಯಿತು. ಈಗ ಮತ್ತೆ ಶುರು ಆಗಿದೆ. ಸೇಫ್ಟಿಗೆ ಕವರ್ ಎಲ್ಲ ಕಟ್ಟಿದ್ದೀವಿ. ಈ ಡ್ರಮ್ನಲ್ಲಿ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿ ವೇಸ್ಟ್ ಮಣ್ಣೆಲ್ಲ ತುಂಬಿಸಿದ್ವಿ. ಅದರೊಳಗೆ ಸೀಡ್ಸ್ ಎಲ್ಲ ಇತ್ತೇನೋ ದಂಟಿನ ಸೊಪ್ಪೆಲ್ಲ ಬೆಳ್ಕೊಂಡಿದೆ. ಜೋಳ ಇರುತ್ತಲ್ವಾ, ಅದ್ರದ್ದು ವೇಸ್ಟ್ ಎಲ್ಲ ಇಲ್ಲಿ ಹಾಕಿದ್ವಿ. ಗಿಡ ಬೆಳ್ಕೊಂಡಿದೆ. ಇವತ್ತು ಇದನ್ನೆಲ್ಲ ಹಾರ್ವೆಸ್ಟ್ ಮಾಡೋಣ ಅಂತ ವಿಡಿಯೋ ಮಾಡೋಕ್ಕಾಗಲ್ಲ. ಎಲ್ಲ ಹಾರ್ವೆಸ್ಟ್ ಆದಮೇಲೆ ತೋರಿಸ್ತೀನಿ ಎಷ್ಟು ಹಾರ್ವೆಸ್ಟ್ ಮಾಡಿದ್ದೀನಿ ಅಂತ. ದಂಟಿನ ಸೊಪ್ಪು, ಪುದೀನ, ನುಗ್ಗೆ ಸೊಪ್ಪು ಇದನ್ನೆಲ್ಲ ಹಾರ್ವೆಸ್ಟ್ ಮಾಡಿದ್ದೀನಿ. ಇನ್ನು ಬಸ್ಲೆ ಸೊಪ್ಪೆಲ್ಲ ತೆಗಿಬೇಕು. ಇಷ್ಟೆಲ್ಲ ಸೊಪ್ಪು ಕೊಯ್ದಿದ್ದೀನಿ. ಇನ್ನು ಎತ್ತರಕ್ಕೆಲ್ಲ ಬೆಳೆದಿದೆ. ಅವ್ರ ಕೈಯಲ್ಲಿ ಹಾರ್ವೆಸ್ಟ್ ಮಾಡಿಸ್ತೀನಿ. ಅಷ್ಟರ ನಿಮಗೆ ಅಂಜೂರ ಗಿಡದ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಇದರೊಳಗೆ ಸಣ್ಣ ಸಣ್ಣ ಕಾಯೆಲ್ಲ ಬಿಡೋಕ್ಕೆ ಶುರು ಆಗಿದೆ. ಪ್ರತಿ ಒಂದು ರಂಬೇಲು ನೋಡಿ ಎಷ್ಟೆಲ್ಲ ಕಾಯಿ ಬಿಡ್ತಾ ಇದೆ ಅಂತ. ಎಲ್ಲ ಜಸ್ಟ್ ಇವಾಗ ಸ್ಟಾರ್ಟ್ ಆಗ್ತಾ ಇರೋದು. ಹೋಗ್ತಾ ಹೋಗ್ತಾ ಜಾಸ್ತಿನೇ ಬಿಡುತ್ತೆ. ಒಂದೊಂದು ಬಂಚ್ನಲ್ಲಿ 8ರಿಂದ 10, 12 ಇಷ್ಟೆಲ್ಲ ಕಾಯಿ ಬಿಡುತ್ತೆ. ಈ ಹಣ್ಣು ತುಂಬ ಸಿಹಿಯಾಗಿರುತ್ತೆ. ಪಕ್ಷಿಗಳಿಗೆ ತುಂಬಾ ಇಷ್ಟ, ಸ್ಪೆಷಲಿ ಬುಲ್ಬುಲ್ಗೆ. ಇವರಂತೂ ಯಾವಾಗ ಜಾಸ್ತಿ ಸೊಪ್ಪೆಲ್ಲ ಕಾಣಿಸುತ್ತೆ ಎಲ್ಲ ಹಾರ್ವೆಸ್ಟ್ ಮಾಡ್ಕೊಂಡು ತಂದು ಕೊಡ್ತಾರೆ. ನಾನು ವಿಡಿಯೋ ಮಾಡಿರಲ್ಲ ಅಷ್ಟೇ. ಎಳೆ ತುಂಬೆ ಗಿಡ ಇರುತ್ತಲ್ಲ, ಅದನ್ನು ಇದ್ರ ಜೊತೆ ಸೇರಿಸ್ಕೊಂಡು ಪಲ್ಯ ಮಾಡ್ಬೋದು. ಸ್ಟಾರ್ ಫ್ರೂಟ್ ಗಿಡದಲ್ಲಿ ಬಿಟ್ಟಿರೋಂಥ ಕಾಯಿಗಳು ತೋರಿಸ್ತಾ ಇದ್ದೀನಿ. ಇದು ನೋಡಿ ಭಾರಕ್ಕೆ ಕೆಳಗಡೆನೇ ಬಗ್ಗೋಗಿದೆ. ಎಲೆ ಬಣ್ಣನೂ ಹಸಿರಿರೋದ್ರಿಂದ ಕಾಯಿ ಎಷ್ಟು ಕಾಣಿಸ್ತಾ ಇಲ್ಲ. ಪಾಟ್ನಲ್ಲಿ ತಾನೇ ಬೆಳೆದಿರೋ ಅಂಥ ಹುಳಿ ಸೊಪ್ಪು, ಇದನ್ನು ಸೇರಿಸಿ ಪಲ್ಯ ಮಾಡ್ತೀನಿ. ನೋಡಿ ಬಸ್ಲೆ ಸೊಪ್ಪು, ಕೆಲವೊಂದು ಎಲೆ ಕಿತ್ಕೊಂಡೆ, ಕೆಲವೊಂದು ಕಡ್ಡಿ ಸಮೇತ ತಗೊಂಡಿದ್ದೀನಿ. ಇವತ್ತು ಯಾವೆಲ್ಲ ಸೊಪ್ಪುಗಳನ್ನ ಹಾರ್ವೆಸ್ಟ್ ಮಾಡಿದ್ದೀನಿ ಕಮೆಂಟ್ ಮೂಲಕ ತಿಳಿಸಿ. ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಚೆನ್ನಾಗಿ ತೊಳೆದು ಈಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಬೇಕಾಗಿತ್ತು. ಅದನ್ನು ನೋಡಿ ಕಡ್ಡಿ ಸಮೇತ ಕಿತ್ತಿದ್ದೀನಿ. ತಾರಸಿ ತೋಟದಲ್ಲಿ ಸುಮಾರು ಕೆಲಸ ಇರುತ್ತೆ ಅಂತ ಹೇಳ್ತೀನಲ್ಲ, ನೋಡಿ ಇದೆಲ್ಲ ಟ್ರಿಮ್ ಮಾಡಿದ್ದೀನಿ. ಕಟ್ ಮಾಡಿರೋ ಅಂಥ ಜಾಗಕ್ಕೆ ಒದ್ದೆ ಮಣ್ಣು ಅಂಟಿಸಿದ್ದೀನಿ. ಇದು ಇನ್ನೊಂದು ಆಲದ ಮರ, ಸುಮಾರು 20 ವರ್ಷ ಹಳೇದು. ನೋಡೋದಕ್ಕೆ ತುಂಬಾನೇ ಸುಂದರವಾಗಿದೆ ಅಲ್ವಾ. ಸಣ್ಣ ಡ್ರಮ್ನಲ್ಲಿ ಬೆಳೆಸಿರೋ ಅಂಥ ಸೀತಾಫಲ ಗಿಡನೂ ಅಷ್ಟೇ. ನೋಡಿ ಎಷ್ಟೆಲ್ಲ ಕಟ್ ಮಾಡಿದ್ದೀನಿ. ಇವತ್ತಂತೂ ಗಾರ್ಡನ್ ಎಲ್ಲ ಕ್ಲೀನ್ ಮಾಡಬೇಕು. ಇದು ರಂಗೋನ್ ಕ್ರೀಪರ್ ಗಿಡ. ಹೂವೆಲ್ಲ ಖಾಲಿ ಆಯಿತು. ಈಗ ನೋಡಿ ಎಲ್ಲೆಲ್ಲ ಉದ್ರೋಗಿ ಮತ್ತೆ ಚಿಗುರ್ತಾ ಇದೆ. ವರ್ಷ ಪೂರ್ತಿ ಹೂ ಕೊಡುತ್ತೆ. ಟ್ಯಾಂಗಲ್ ಹಾರ್ಡ್ದು ಒಂದಷ್ಟು ಹೆಲ್ದಿ ಕಟ್ಟಿಂಗ್ಸ್ನ ಮಣ್ಣು ಮೇಲೆ ಇಟ್ಟಿದೆ. ಈಗ ನೋಡಿ ಚೆನ್ನಾಗಿ ಸೆಟ್ ಆಗಿದೆ. ತಾರಸಿ ತೋಟದಲ್ಲಿ ಇವತ್ತಂತೂ ಇಡೀ ದಿನ ಕೆಲಸ ಮಾಡಿದ್ದೀನಿ. ಸಮಯ ಹೋಗೋದೇ ಗೊತ್ತಾಗಲಿಲ್ಲ. ಕತ್ಲೆ ಆದಮೇಲೆ ಈ ಲೈಟ್ಸ್ ಎಲ್ಲ ಆನ್ ಆಯ್ತಲ್ಲ, ಆವಾಗ ಅನಿಸ್ತು ತುಂಬ ಸಮಯ ಆಗೋಗಿದೆ. ಮಧ್ಯಾಹ್ನ ಊಟ ಮಾಡಿಲ್ಲ, ನೀರು ಕುಡ್ದಿಲ್ಲ. ಮೇಲ್ಗಡೆ ಬಂದಿದ್ದು 11ವರೆಗೆ, ಈಗ ಸಮಯ 6:30. ಲೈಟ್ ಕಮ್ಮಿ ಇದ್ರೂ ತಾರಸಿ ತೋಟ ಮಾತ್ರ ತುಂಬ ಮಿಂಚ್ತಾ ಇತ್ತು. ತುಂಬ ತೋಟ ನೋಡ್ಬೇಕನ್ನಿಸ್ತು. ಇಡೀ ದಿನ ಕೆಲಸ ಮಾಡಿ ತುಂಬ ಸುಸ್ತಾಗಿತ್ತು. ಆದರೆ ಬೆಳಕು ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದ್ದೆ. 11 ಗಂಟೆ 30 ನಿಮಿಷ ಆಯಿತು. 11 ಗಂಟೆ 30 ನಿಮಿಷ. 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 11 ಗಂಟೆ 30 ನಿಮಿಷ
ನಮ್ಮ ತಾರಸಿ ತೋಟದಲ್ಲಿ ಸುಮಾರು ವೆರೈಟಿ ಗಿಡಗಳಿವೆ. ಡಾರ್ಮೆನ್ಸಿ ಪೀರಿಯಡ್ ಇರೋದ್ರಿಂದ ಕೆಲವು ಗಿಡದ್ದು ಎಲೆಲ್ಲ ಉದುರೋಗಿದೆ. ಎಲ್ಲ ಗಿಡಗಳಲ್ಲಿ ಆ ಥರ ಆಗಿಲ್ಲ. ಚಳಿಗಾಲಕ್ಕೆ ಅಂತ ಜಾಸ್ತಿ ಗಿಡಗಳು ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ. ಇರೋದೇ ಮೇಂಟೈನ್ ಮಾಡ್ತಾ ಇರೋದು. ಒಂದಷ್ಟು GKVK ಎಕ್ಸಿಬಿಷನಿಂದ ತಂದಿದ್ದು. ಆ ವಿಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಿ. ಸ್ವಲ್ಪ ಗಿಡ ಇದ್ದರೆ ಅದ್ರ ಮೇಲೆ ದೃಷ್ಟಿ ಇರುತ್ತೆ, ಯಾವಾಗ ಬೆಳೆಯುತ್ತೆ ಇದು, ಯಾವಾಗ ಹಣ್ಣು ಕೊಡುತ್ತೆ ಅಂತ. ನಿಜವಾಗ್ಲೂ ನನಗೆ ಇದುವರೆಗೂ ಗೊತ್ತಿಲ್ಲ ನನ್ನ ಹತ್ರ ಎಷ್ಟು ಗಿಡ ಮರಗಳಿವೆ ಅಂತ. ಪ್ರೊಪೋಗೇಟ್ ಮಾಡ್ತಾ ಇರ್ತೀನಿ, ಅದು ಬೆಳೀತಾ ಇರುತ್ತೆ. 1ರಿಂದ 2, 2ರಿಂದ 4 ಸಣ್ಣ ಸಣ್ಣ ಪಾಟಲ್ಲೆಲ್ಲ ಬೆಳಿತೀನಿ. ವೇಸ್ಟ್ ಕಂಟೈನರ್ನಲ್ಲಿ ಬೆಳಿತೀನಿ. ಇಡಕ್ಕೆ ಜಾಗ ಇರೋದಿಲ್ಲ, ಆದರೂ ಪ್ರೊಪೋಗೇಟ್ ಮಾಡೋದು ಮಾತ್ರ ಬಿಡಲ್ಲ. ಗಿಡಗಳೆಲ್ಲ ನರ್ಸರಿಯಿಂದ ತೊಗೊಂಬರ್ತೀವಿ, ಫ್ರೆಂಡ್ಸ್ ಹತ್ರ ಶೇರ್ ಮಾಡ್ತೀವಿ. ಔಟ್ ಟು ಸ್ಟೇಷನ್ ಹೋದಾಗ ಅಲ್ಲಿಂದನೂ ಒಂದಷ್ಟು ಗಿಡಗಳು ತಂದಿರ್ತೀನಿ. ಈಗ ನಮ್ಮ ತಾರಸಿ ತೋಟದಲ್ಲಿ ಗಿಡಗಳದೇ ಸಾಮ್ರಾಜ್ಯ. ತುಂಬ ಖುಷಿಯಾಗುತ್ತೆ. ಈ ಜಾಗದಲ್ಲಿ ಡೈರೆಕ್ಟ್ ಬಿಸಿಲು ಬೀಳೋದಿಲ್ಲ. ಅದರಿಂದ ಹೊಸದಾಗಿ ಗಿಡ ನೆಟ್ಟಿದ್ರೆ ಅಥವಾ ಕಟ್ಟಿಂಗ್ಸ್ ನೆಟ್ಟಿದ್ರೆ ಅದನ್ನೆಲ್ಲ ಇಲ್ಲೇ ಜೋಡಿಸಿಡೋದು. ನೆಲ ನಲ್ಲಿ ಗಿಡ ಬೈ ಚಾನ್ಸಾಗಿ ತೆಗೆದುಬಿಟ್ಟೆ. ಸಾಮಾನ್ಯವಾಗಿ ಕಿತ್ತಾಕ್ತೀನಿ, ಆದರೆ ಇದರೊಳಗೆ ಸಣ್ಣ ಸಣ್ಣ ಕಾಯಿ ಇತ್ತಲ್ಲ, ಅದು ಎದ್ದು ಕಾಣಿಸ್ತಾ ಇದ್ದವು. ಅವಾಗ ಬೇಜಾರಾಯಿತು. ಇದರೊಳಗೆ ನೋಡಿ ರೂಟ್ಸ್ ಎಲ್ಲ ಇದೆ. ಇದನ್ನು ಯಾವುದನ್ನ ನೀರು ತುಂಬಿರೋಂಥ ಕಂಟೈನರ್ನಲ್ಲಿ ಇಟ್ಟಿರ್ತೀನಿ, ಯಾವುದನ್ನು ಪಾಟ್ಗೆ ನೆಟ್ಟಿದ್ರೆ ಆಯಿತು. ನಿಮಗೆ ಯಾವಾಗಲೂ ಮಾವಿನ ಮರ ತೋರಿಸ್ತೀನಲ್ಲ, ಆ ಜಾಗದಲ್ಲಿ ಹಿಂದ್ಗಡೆ ಗೋಡೆ ಮೇಲೆಲ್ಲ ಒಂದಷ್ಟು ಗಿಡಗಳು ಇಟ್ಟಿದ್ದೀನಿ. ಒಂದೆರಡು ಹಣ್ಣಿನ ಗಿಡ ಕೂಡ ಇಟ್ಟಿದ್ದೀನಿ. ಗಿಡ ಹೇಳೋದಕ್ಕಿಂತ ಸಣ್ಣ ಮರ ಅಂತ ಹೇಳ್ಬೋದು. ದಾಳಿಂಬೆ ಮರ, ಚೇಪೆಕಾಯಿ ಮರ. ಇದನ್ನು 50 ಲೀಟರ್ ಡ್ರಮ್ನ ನೆಟ್ಟಿರೋದು. ಕೆಲವು ಗಿಡಗಳಿಗೆ ಜಾಸ್ತಿ ಬಿಸಿಲು ಬೇಕು, ಕೆಲವೊಂದಕ್ಕೆ ಕಮ್ಮಿ. ಈಗ ಈ ಜಾಗದಲ್ಲಿ ಸ್ವಲ್ಪ ಪಾಟೆಲ್ಲ ಶಿಫ್ಟ್ ಮಾಡಿ ಕ್ಲೀನ್ ಮಾಡಿದ್ದೀನಿ. ಒಳ್ಳೆ ಬೆಳಕೆಲ್ಲ ಬರುತ್ತೆ. ಎಕ್ಸ್ಟ್ರಾ ಗಿಡಗಳು, ಕಟ್ಟಿಂಗ್ಸ್ ಅದನ್ನೆಲ್ಲ ಇಲ್ಲಿ ಡಂಪ್ ಮಾಡಿರ್ತೀನಿ. ಇಲ್ಲಿ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಬಿಸಾಡೋದಕ್ಕೆ ಮನಸ್ಸು ಬರೋದಿಲ್ಲ. ಈ ಜಾಗದಲ್ಲಿ ಎಕ್ಸ್ಟ್ರಾ ಗಿಡ ಎಲ್ಲ ತೆಗೆದಿರ್ತೀನಲ್ಲ, ಅದನ್ನು ಒಂದು ಕಂಟೈನರ್ನಲ್ಲಿ ನೀರು ತುಂಬಿಸಿಟ್ಟಿರ್ತೀನಿ ಅಥವಾ ವೇಸ್ಟ್ ಕವರಲ್ಲಿ ಹಾಕಿ ಬೆಳೆಸಿರ್ತೀನಿ. ಯಾರ ಕೇಳ್ದಾಗ ಕೊಟ್ಟರೆ ಆಯಿತು. ತುಂಬ ಪ್ರೀತಿಯಿಂದ ಇವತ್ತಿನ ವಿಡಿಯೋ ನಿಮಗೋಸ್ಕರ ಮಾಡಿದ್ದು. ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.